ನಿಮ್ಮ ಹತ್ತಿರ ವೋಟರ್ ಐಡಿ ಅಥವಾ ಮತದಾರರ ಗುರುತಿನ ಚೀಟಿ ಇದೆ. ಹಾಗಾದ್ರೆ ನಿಮ್ಗೊಂದು ಅತ್ಯಂತ ಪ್ರಮುಖವಾದ ಸುದ್ದಿ ಇದೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ಪರಿಶೀಲನೆ ಅಥವಾ SIR ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಚುನಾವಣಾ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ BLOಗಳು ನಿಮ್ಮ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರತಿಯೊಬ್ಬ ನಾಗರಿಕನಿಗೂ ಅತ್ಯಂತ ಮುಖ್ಯವಾದ ಪ್ರಕ್ರಿಯೆಯಾಗಿದ್ದು ಪೂರ್ಣ ಮಾಹಿತಿ ಇಲ್ಲಿದೆ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹೌದು ವೀಕ್ಷಕರೇ, ಈ ಅವಧಿಯಲ್ಲಿ ನಿಮ್ಮ ಮನೆಗೆ ಬರುವ BLO ಅಧಿಕಾರಿಗಳು ನಿಮಗೆ ಒಂದು SIR ಅರ್ಜಿಯನ್ನ ನೀಡುತ್ತಾರೆ. ಮತದಾರರು ಈ ಅರ್ಜಿಯನ್ನ ಸರಿಯಾಗಿ ಭರ್ತಿ ಮಾಡಿ ತಮ್ಮ ಸಹಿಯೊಂದಿಗೆ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಸ್ತುತ ಇರುವ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳ ಪರಿಶೀಲನೆ ಮಾಡುವುದು, ತಪ್ಪುಗಳಿದ್ರೆ ತಿದ್ದುಪಡಿ ಮಾಡುವುದು, ಮೃತಪಟ್ಟವರು ಮತ್ತು ಬೇರೆ ಕಡೆಗೆ ಸ್ಥಳಾಂತರಗೊಂಡವರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕುವುದು. ಈ ಮನೆ ಮನೆ ಸಮೀಕ್ಷೆಯ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರಮುಖವಾಗಿ 4 ಕೆಲಸಗಳನ್ನು ಮಾಡಿಕೊಳ್ಳಲು ಅವಕಾಶ ಇದೆ. ಮೊದಲನೇದಾಗಿ ವಿವರಗಳ ಪರಿಶೀಲನೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿರುವ ನಿಮ್ಮ ಹೆಸರು, ವಿಳಾಸ ಮತ್ತು ಇತರ ವಿವರಗಳು ಸರಿಯಾಗಿ ಇವೆಯೇ ಇಲ್ಲವೇ ಎಂಬುದನ್ನು ನೀವು BLOಗಳ ಬಳಿ ಇರುವ ಲಿಸ್ಟ್ ನಲ್ಲಿ ಪರಿಶೀಲಿಸಿಕೊಳ್ಳಬಹುದು. ಇನ್ನು ಎರಡನೇದಾಗಿ ತಿದ್ದುಪಡಿ. ಒಂದು ವೇಳೆ ನಿಮ್ಮ ವೋಟರ್ ಐಡಿಯಲ್ಲಿ ನಿಮ್ಮ ಹೆಸರು, ವಯಸ್ಸು, ಲಿಂಗ, ತಂದೆ ಅಥವಾ ಗಂಡನ ಹೆಸರು ಅಥವಾ ಸ್ಪೆಲ್ಲಿಂಗ್ ತಪ್ಪುಗಳು ಇದ್ದರೆ ಅವುಗಳನ್ನ ಸರಿಪಡಿಸಿಕೊಳ್ಳಲು ಇದು ಸೂಕ್ತ ಸಮಯ. ಅಗತ್ಯ ದಾಖಲೆ ನೀಡಿ ತಕ್ಷಣ ತಿದ್ದುಪಡಿ ಮಾಡಿಕೊಳ್ಳಬಹುದು. ಮೂರನೇದಾಗಿ ಹೊಸ ಸೇರ್ಪಡೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ 18 ವರ್ಷ ತುಂಬಿದ್ರೆ ಅಥವಾ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬೇಕಾಗಿದ್ರೆ ಅಂತವರು ತಮ್ಮ ಹೆಸರನ್ನ ಸೇರಿಸಲು ಇವರ ಬಳಿ ಅರ್ಜಿ ಸಲ್ಲಿಸಬಹುದು. ನಾಲ್ಕನೆಯದಾಗಿ ಹೆಸರು ತೆಗೆದು ಹಾಕೋದು. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮೃತಪಟ್ಟಿದ್ರೆ ಅಥವಾ ನಿಮ್ಮ ವಾರ್ಡ್ನಿಂದ ಬೇರೆ ಕಡೆಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದರೆ ಅಂತವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲು ನೀವು BLOಗಳಿಗೆ ಅಧಿಕೃತವಾಗಿ ಮಾಹಿತಿ ನೀಡಬಹುದು. ಇದರಿಂದ ವೋಟರ್ ಲಿಸ್ಟ್ ದುರುಪಯೋಗ ಆಗುವುದನ್ನು ತಡೆಯಬಹುದು. ನೆನಪಿಡಿ ವೀಕ್ಷಕರೇ, ಜೂನ್ 30ರಿಂದ ಜುಲೈ 29ರವರೆಗೆ ಮಾತ್ರ ಈ ಅವಕಾಶ ಇರುತ್ತದೆ. ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ಜವಾಬ್ದಾರಿಯುತ ನಾಗರಿಕರಾಗಿ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ. ರಾಜ್ಯ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಇಂತಹ ಮಹತ್ವದ ಅಪ್ಡೇಟ್ಗಳನ್ನ ದಿನಾಲೂ ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಬೇಕಾಗಿರೋದ್ರಿಂದ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.